ನಮಸ್ಕಾರ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾತ್ರಿ ನಿದ್ದೆ ಸರಿ ಹೋಗ್ಲಿಲ್ಲ ಅಂದ್ರೆ ಮಾರ್ಮೆ ದಿನ ಪೂರ್ತಿ ಸುಸ್ತು, ಕಿರಿಕಿರಿ. ಆದ್ರೆ ಒಂದೇ ಒಂದು ರಾತ್ರಿ ನಿದ್ದೆ ತಪ್ಪಿದ್ರೆ ನಮ್ಮ ದೇಹದೊಳಗೆ ಏನೆಲ್ಲ ಆಗತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ? ನಮ್ಮ ಮೆದುಳು, ಹೃದಯ, ಹಾರ್ಮೋನುಗಳು, ಇಡೀ ರೋಗನಿರೋಧಕ ವ್ಯವಸ್ಥೆ ಮೇಲೆ ತಕ್ಷಣಕ್ಕೆ ಪರಿಣಾಮ ಶುರುವಾಗತ್ತೆ. ಇವತ್ತು ನಾವು ನಿದ್ದೆಯ ಹಿಂದಿರೋ ವಿಜ್ಞಾನದ ಬಗ್ಗೆ ತುಂಬ ಸರಳವಾಗಿ, ಆಳವಾಗಿ ಮಾತಾಡೋಣ. ಹೌದು, ಖಂಡಿತ. ಇದು ಬಹಳ ಮುಖ್ಯವಾದ ವಿಷಯ. ಅದರಲ್ಲೂ ನಮ್ಮ ಭಾರತದಲ್ಲಿ ನೋಡಿ, ಈ ಸಮಸ್ಯೆ ದಿನೇ ದಿನೇ ದೊಡ್ಡದಾಗ್ತಿದೆ. ಹೌದಲ್ವೇ? ಯಾಕೆ ಹೀಗೆ? ಮುಖ್ಯವಾಗಿ ತಡರಾತ್ರಿಯವರೆಗೂ ಮೊಬೈಲ್ ನೋಡೋದು, ಕೆಲಸದ ಒತ್ತಡ, ಆಮೇಲೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಇಲ್ಲದಿರೋದು, ಇದೆಲ್ಲ ಸೇರಿ ನಮ್ಮ ನೈಸರ್ಗಿಕ ನಿದ್ರೆಯ ಚಕ್ರವನ್ನೇ ಹಾಳು ಮಾಡ್ತಿದೆ. ಇದು ಕೇವಲ ಆ ದಿನದ ಸುಸ್ತಿಗೆ ಸೀಮಿತ ಅಲ್ಲ, ನಮ್ಮ ಆರೋಗ್ಯದ ಮೇಲೆ ದೀರ್ಘಕಾಲದ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಮೊದಲಿಗೆ ಮೂಲದಿಂದ ಶುರು ಮಾಡೋಣ. ನಿದ್ರೆ ಅಂದ್ರೆ ಏನು? ಅದೊಂದು ರೀತಿ ನಮ್ಮ ದೇಹದ ರೀಸೆಟ್ ಸ್ವಿಚ್ ಅಂತ ಅನ್ಕೋಬಹುದಾ? ಖಂಡಿತ ಖಂಡಿತ. ರೀಸೆಟ್ ಸ್ವಿಚ್ ಅನ್ನೋ ಹೋಲಿಕೆ ಇದೆಯಲ್ಲ, ಅದು ಪರ್ಫೆಕ್ಟ್ ಆಗಿದೆ. ಯಾಕಂದ್ರೆ ಸುಮ್ನೆ ಕಣ್ಮುಚ್ಚಿ ಮಲ್ಗೋದಕ್ಕಿಂತ ಇದರಲ್ಲಿ ಇನ್ನೂ ತುಂಬಾ ವಿಷಯಗಳಿವೆ. ನಿದ್ರೆ ಸಮಯದಲ್ಲಿ ನಮ್ಮ ದೇಹ ಸುಮ್ನೆ ರೆಸ್ಟ್ ಮಾಡಲ್ಲ, ಅದು ಆಕ್ಚುಲಿ ಒಂದು ದೊಡ್ಡ ದುರಸ್ತಿ ಕೆಲಸದಲ್ಲಿ ತೊಡಗಿರುತ್ತೆ. ದುರಸ್ತಿ ಕೆಲಸ ಹೇಗೆ? ಅಂದ್ರೆ ಮೆದುಳಲ್ಲಿ ದಿನವಿಡೀ ಸೇರಿದ ಅನಗತ್ಯ ಕೆಮಿಕಲ್ಸ್ ಹೊರಗೆ ಹಾಕುತ್ತೆ, ಸ್ನಾಯುಗಳು ಚೇತರಿಸ್ಕೊಳ್ತವೆ, ಹಾರ್ಮೋನ್ಗಳು ಬ್ಯಾಲೆನ್ಸ್ ಆಗ್ತವೆ, और ಮುಖ್ಯವಾಗಿ ದಿನದ ನೆನಪುಗಳು ಗಟ್ಟಿಯಾಗ್ತವೆ. ಇದೊಂದು ರೀತಿ ನಮ್ಮ ದೇಹದ ಡೈಲಿ ಸರ್ವಿಸಿಂಗ್ ಇದ್ದಾಗೆ ಅಲ್ವಾ? ನಿಖರವಾಗಿ ಅದೇ ಪದ, ದೈನಂದಿನ ಸರ್ವಿಸಿಂಗ್. ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಿದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಈ ಸರ್ವಿಸಿಂಗ್ ಪ್ರಕ್ರಿಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಫ್ರೇಮ್ವರ್ಕ್ ಬಳಸೋಣ. ನಿದ್ರೆಯ ವಿಜ್ಞಾನವನ್ನ 5 ಸ್ತಂಭಗಳ ಮಾದರಿ ಮೂಲಕ ತಿಳಿದುಕೊಳ್ಳೋಣ ಅಂತ ನಮ್ಮ ಮೂಲಗಳಲ್ಲಿ ಹೇಳಲಾಗಿದೆ. ಆ 5 ಸ್ತಂಭಗಳು ಯಾವುವು? ಹೌದು, ಈ 5 ಸ್ತಂಭಗಳ ಮಾದರಿ ನಿದ್ರೆಯ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೊದಲನೆಯದ್ದು ಮೆದುಳಿನ ರೀಸೆಟ್. ಎರಡನೆಯದು ಹಾರ್ಮೋನ್ ಸಮತೋಲನ. ಸರಿ. ಮೂರನೆಯದು ಹೃದಯದ ಮೇಲಿನ ಹೊರೆ. ನಾಲ್ಕನೆಯದು ರೋಗ ನಿರೋಧಕ ಶಕ್ತಿಯ ಪುನಶ್ಚೇತನ. ಮತ್ತು 5ನೇದು ಸ್ಮರಣೆ ಮತ್ತು ಕಲಿಕೆ. ಈ 5 ಒಂದಕ್ಕೊಂದು ಎಷ್ಟು ಡೀಪಾಗಿ ಕನೆಕ್ಟ್ ಆಗಿದೆ ಅಂದ್ರೆ, ಒಂದರಲ್ಲಿ ವ್ಯತ್ಯಾಸ ಆದ್ರೂ ಅದರ ಪರಿಣಾಮ ಉಳಿದುವಗಳ ಮೇಲೆ ಕಾಣಿಸುತ್ತೆ. ಸರಿ, ಹಾಗಿದ್ರೆ ಮೊದಲನೇ ಸ್ತಂಭದಿಂದಲೇ ಶುರು ಮಾಡೋಣ. ಮೆದುಳಿನ ರೀಸೆಟ್. ಸಾಮಾನ್ಯವಾಗಿ ನಮ್ಮ ಲ್ಯಾಪ್ಟಾಪ್ ಸ್ಲೋ ಆದಾಗ ಒಮ್ಮೆ ರೀಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ಆಗ ಅದು ಮತ್ತೆ ಫಾಸ್ಟ್ ಆಗುತ್ತೆ. ಹೌದು. ನಮ್ಮ ಮೆದುಳಿಗೂ ನಿದ್ರೆ ಇದೇ ರೀತಿ ಕೆಲಸ ಮಾಡುತ್ತಾ? ಆದ್ರೆ ಮೆದುಳು ಅಷ್ಟು ಸಿಂಪರಾ? ನಿಜವಾಗ್ಲೂ ಅಲ್ಲಿ ಏನ್ ನಡೀತಿರುತ್ತೆ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಲ್ಯಾಪ್ಟಾಪ್ ಹೋಲಿಕೆ ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭ, ಆದ್ರೆ ಮೆದುಳಿನೊಳಗೆ ನಡೆಯೋ ಪ್ರೋಸೆಸ್ ಅದಕ್ಕಿಂತ ಬಹಳ ಕಾಂಪ್ಲೆಕ್ಸ್. ಮೆದುಳು ಪೂರ್ತಿ ಆಫ್ ಆಗಲ್ಲ, ಬದಲಿಗೆ ಬೇರೆ ರೀತಿಯ ಮೋಡ್ಗೆ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿದ್ರೆಯ 4 ಹಂತಗಳನ್ನ ನಾವು ತಿಳ್ಕೋಬೇಕು. ಸರಿ. ಮೊದಲ ಹಂತ N1, ಅಂದ್ರೆ ನಾವು ತೂಕಡಿಸೋಕೆ ಶುರು ಮಾಡೋ ಸಮಯ. ಜಾಗೃತಿ ಮತ್ತೆ ನಿದ್ರೆ ನಡುವಿನ ಸ್ಥಿತಿ. ಹೌದು. ಸರಿ. N1 ಅಂದ್ರೆ ನಾವು ಇನ್ನಷ್ಟೇ ನಿದ್ದೆಗೆ ಜಾರ್ತಿರೋ ಹಂತ. ಅಲ್ಲಿಂದ ಮುಂದೆ ನಮ್ಮ ದೇಹ ಮತ್ತೆ ಮೆದುಳು ಎಲ್ಲಿಗೆ ಹೋಗುತ್ತೆ? ಮುಂದಿನ ನಿಲ್ದಾಣ N2. ಈ ಹಂತದಲ್ಲಿ ನಮ್ಮ ಹೃದಯ ಬಡಿತ, ಉಸಿರಾಟ ಮತ್ತೆ ದೇಹದ ಟೆಂಪರೇಚರ್ ಎಲ್ಲವೂ ನಿಧಾನವಾಗಿ ಕಡಿಮೆ ಆಗುತ್ತೆ. ನಾವು ಹೊರಗಿನ ಪ್ರಪಂಚದಿಂದ ಸಂಪರ್ಕ ಕಳ್ಕೊಳ್ಳೋಕೆ ಶುರು ಮಾಡ್ತೀವಿ. ನಮ್ಮ ಒಟ್ಟು ನಿದ್ರೆಯಲ್ಲಿ ಹೆಚ್ಚಿನ ಸಮಯ ಇಲ್ಲೇ ಇರ್ತೀವಾ? ಹೌದು, ಸುಮಾರು ಅರ್ಧದಷ್ಟು ಸಮಯ. ಆದ್ರೆ ಅಸಲಿ ಮ್ಯಾಜಿಕ್ ನಡೆಯೋದು 3ನೇ ಹಂತದಲ್ಲಿ. 3ನೇ ಹಂತ ಅಂದ್ರೆ N3. ಇದನ್ನೇ ಗಾಢ ನಿದ್ರೆ ಅಥವಾ ಡೀಪ್ ಸ್ಲೀಪ್ ಅಂತ ಕರೆಯೋದು, ಸರಿತಾನೆ? ಹೌದು, ಅದೇ. ಈ ಹಂತ ಯಾಕೆ ಅಷ್ಟು ಮುಖ್ಯ? ಯಾಕಂದ್ರೆ N3 ಹಂತ ನಮ್ಮ ದೈಹಿಕ ಚೇತರಿಕೆಗೆ ಅತ್ಯಂತ ಕ್ರಿಟಿಕಲ್. ಈ ಸಮಯದಲ್ಲಿ ನಮ್ಮ ದೇಹ ಗ್ರೋತ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಗ್ರೋತ್ ಹಾರ್ಮೋನ್ಸ್? ಹೌದು. ಇದು ನಮ್ಮ ಸ್ನಾಯುಗಳು, ಮೂಳೆಗಳು, ಬೇರೆ ಅಂಗಾಂಶಗಳನ್ನ ರಿಪೇರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನಾವು ದಿನವಿಡೀ ದೈಹಿಕವಾಗಿ ದಣಿದಿದ್ರೆ ಈ ಹಂತದಲ್ಲೇ ನಮ್ಮ ದೇಹ ಮತ್ತೆ ಶಕ್ತಿ ಪಡ್ಕೊಳ್ಳೋದು. ಸರಿ. ಮತ್ತು ಕೊನೆಯದಾಗಿ ಎಲ್ಲರಿಗೂ ಹೆಚ್ಚು ಪರಿಚಿತವಾಗಿರೋ REM ನಿದ್ರೆ ಅಂದ್ರೆ ಕನಸು ಬೀಳೋ ಹಂತ. ಇದು ಕೇವಲ ಕನಸು ಕಾಣೋದಕ್ಕೆ ಮಾತ್ರನಾ? ಖಂಡಿತ ಇಲ್ಲ. REM ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್.
ಈ ಹಂತದಲ್ಲಿ ನಮ್ಮ ಮೆದುಳು ಬಹುತೇಕ ನಾವು ಎಚ್ಚರವಿದ್ದಾಗ ಇರುವಷ್ಟೇ ಆಕ್ಟಿವ್ ಆಗಿರುತ್ತೆ. ಅಷ್ಟೊಂದು ಆಕ್ಟಿವ್? ಹೌದು. ಇಲ್ಲೇ ನಮ್ಮ ನೆನಪುಗಳು ಸಂಘಟಿತ ಆಗೋದು, ನಮ್ಮ ಭಾವನೆಗಳು ಪ್ರಾಸೆಸ್ ಆಗೋದು. ಇದು ನಮ್ಮ ಮಾನಸಿಕ ಮತ್ತೆ ಭಾವನಾತ್ಮಕ ಆರೋಗ್ಯಕ್ಕೆ ಬಹಳ ಮುಖ್ಯ. ಹಾಗಾಗಿ ಈ 4 ಹಂತಗಳ ಸೈಕಲ್ ಸರಿಯಾಗಿ ಪೂರ್ತಿ ಆಗದಿದ್ರೆ ನಮ್ಮ ಮೆದುಳು ಸರಿಯಾಗಿ ರೀಸೆಟ್ ಆಗಲ್ಲ. ಹಾಗಿದ್ರೆ ಇದರ ಪರಿಣಾಮಗಳೇನು? ಒಂದೇ ಒಂದು ರಾತ್ರಿ ನಿದ್ದೆ ಕಡಿಮೆ ಮಾಡಿದ್ರೆ ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಮೇಲೆ ಏನ್ ವ್ಯತ್ಯಾಸ ಆಗುತ್ತೆ? ಪರಿಣಾಮ ತಕ್ಷಣವೇ ಗೊತ್ತಾಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಗಮನದಲ್ಲಿ ಸುಮಾರು 30% ಕುಸಿತ ಆಗತ್ತೆ. 30%? ಹೌದು. ನಮ್ಮ ಪ್ರತಿಕ್ರಿಯಾ ಸಮಯ ಅಂದ್ರೆ ರಿಯಾಕ್ಷನ್ ಟೈಮ್ ಇದೆಯಲ್ಲ, ಅದು ಸುಮಾರು 20% ನಿಧಾನ ಆಗುತ್ತೆ. ಇದು ಕೇಳೋಕೆ ಸಣ್ಣ ನಂಬರ್ ಅನ್ಸ್ಬೋದು. ಆದ್ರೆ ಡ್ರೈವಿಂಗ್ ಮಾಡುವಾಗ ಈ ಸಣ್ಣ ವ್ಯತ್ಯಾಸ ಕೂಡ ದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು. ಅಷ್ಟೇ ಅಲ್ಲ, ನಮ್ಮ ಇಮೋಷನಲ್ ಕಂಟ್ರೋಲ್ ಕೂಡ ತಪ್ಪುತ್ತೆ. ಸಣ್ಣ ವಿಷಯಗಳಿಗೂ ಬೇಗ ಸಿಟ್ಟು, ಬೇಸರ ಬರೋ ಸಾಧ್ಯತೆ ಜಾಸ್ತಿ. ಈ ಮೆದುಳಿನ ರೀಸೆಟ್ ಪ್ರಕ್ರಿಯೆ ನಿಜಕ್ಕೂ ಅದ್ಭುತ. ಆದ್ರೆ ಮೆದುಳು ಸರಿ ರೀಸೆಟ್ ಆಗ್ಲಿಲ್ಲ ಅಂದ್ರೆ ಅದರ ಆದೇಶ ಪಾಲಿಸುವ ಬೇರೆ ಅಂಗಗಳ ಮೇಲೆ, ಉದಾಹರಣೆಗೆ ನಮ್ಮ ಹಾರ್ಮೋನ್ಗಳ ಮೇಲೆ ಏನು ಪರಿಣಾಮ? ಇದು ನಮ್ಮನ್ನ 2ನೇ ಸ್ತಂಭಕ್ಕೆ ಅಂದ್ರೆ ಹಾರ್ಮೋನ್ ಸಮತೋಲನಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ಖಂಡಿತ. ನಿದ್ರೆಗೂ ಹಾರ್ಮೋನ್ಗಳಿಗೂ ಡೈರೆಕ್ಟ್ ಸಂಬಂಧ ಇದೆ. ಮೊದಲಿಗೆ ಮೆಲಟೋನಿನ್ ಬಗ್ಗೆ ಮಾತಾಡೋಣ. ಇದನ್ನ ನಿದ್ರೆಯ ಹಾರ್ಮೋನ್ ಅಂತಾನೆ ಹೇಳ್ತಾರೆ. ನಿದ್ರೆಯ ಹಾರ್ಮೋನ್. ಸಂಜೆ ಆಗಿ ಕತ್ಲಾಗ್ತಿದ್ದಂತೆ ನಮ್ಮ ಮೆದುಳು ಮೆಲಟೋನಿನ್ ಪ್ರೊಡ್ಯೂಸ್ ಮಾಡಕ್ಕೆ ಶುರು ಮಾಡುತ್ತೆ. ಇದು ನಮಗೆ ನಿದ್ದೆ ಬರ್ತಿದೆ ಅನ್ನೋ ಸಿಗ್ನಲ್ ಕೊಡುತ್ತೆ. ಅದಕ್ಕೆ ಅಲ್ವಾ ರಾತ್ರಿ ಮಲಗೋ ಮುಂಚೆ ಮೊಬೈಲ್ ನೋಡಬಾರ್ದು ಅಂತ ಹೇಳೋದು? ಎಕ್ಸಾಕ್ಟ್ಲಿ. ಆ ನೀಲಿ ಬೆಳಕು ಇದೆಯಲ್ಲ, ಅದು ಮೆದುಳಿಗೆ ಇನ್ನೂ ಹಗಲಿದೆ ಅನ್ನೋ ತಪ್ಪು ಸಂದೇಶ ಕೊಟ್ಟು ಮೆಲಟೋನಿನ್ ಉತ್ಪಾದನೆಯನ್ನ ನಿಲ್ಲಿಸಿಬಿಡುತ್ತೆ. ಓಕೆ, ಹಾಗಾದ್ರೆ ಕಾರ್ಟಿಸೋಲ್ ಅನ್ನೋ ಒತ್ತಡದ ಹಾರ್ಮೋನ್ ಕಥೆ ಏನು? ನಿದ್ದೆ ಇಲ್ದಿರೋದಕ್ಕೂ ನಾವು ಹೆಚ್ಚು ಸ್ಟ್ರೆಸ್ ಫೀಲ್ ಮಾಡೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಇದೆ. ಸಾಮಾನ್ಯವಾಗಿ ಬೆಳಿಗ್ಗೆ ನಾವು ಏಳುವಾಗ ಕಾರ್ಟಿಸೋಲ್ ಮಟ್ಟ ಜಾಸ್ತಿ ಇರುತ್ತೆ. ಅದು ನಮ್ಮನ್ನ ಚುರುಕುಗೊಳಿಸುತ್ತೆ. ದಿನ ಕಳೀತಿದ್ದಂತೆ ಅದರ ಮಟ್ಟ ಕಡಿಮೆ ಆಗ್ಬೇಕು. ಆದ್ರೆ ನಾವು ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಕಾರ್ಟಿಸೋಲ್ ಮಟ್ಟ ರಾತ್ರಿ ಇಡೀ ಹೆಚ್ಚಾಗೆ ಉಳಿದುಬಿಡುತ್ತೆ. ಅಯ್ಯೋ! ಇದರಿಂದ ದೇಹ ನಿರಂತರವಾಗಿ ಒಂದ್ ರೀತಿ ಫೈಟ್ ಅಥವಾ ಫ್ಲೈಟ್ ಮೋಡ್ನಲ್ಲಿ ಇರುತ್ತೆ. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿದ್ದ ಹಾಗೆ. ಓ ಸರಿ. ಇದು ಲಾಂಗ್ ರನ್ನಲ್ಲಿ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಇಲ್ಲಿಂದ ವಿಷಯ ನಿಜವಾಗ್ಲೂ ಕ್ಯೂರಿಯಸ್ ಆಗ್ತಿದೆ. ಕೆಲವೊಮ್ಮೆ ರಾತ್ರಿ ನಿದ್ದೆ ಸರಿಯಾಗದಿದ್ರೆ ಮಾರನೇ ದಿನ ವಿಪರೀತ ಜಂಕ್ ಫುಡ್ ತಿನ್ಬೇಕು ಅಂತ ಯಾಕನ್ಸುತ್ತೆ? ಇದ್ರ ಹಿಂದೆ ಕೂಡ ಹಾರ್ಮೋನ್ಗಳ ಆಟ ಇದೆಯಾ? 100% ಅದಕ್ಕೆ ಕಾರಣ ಗ್ರೆಲಿನ್ ಮತ್ತೆ ಲೆಪ್ಟಿನ್ ಅನ್ನೋ 2 ಹಾರ್ಮೋನ್ಗಳು. ಗ್ರೆಲಿನ್ ಮತ್ತು ಲೆಪ್ಟಿನ್? ಹೌದು. ಇದನ್ನ ಫೀದೆ ಯೋಚನೆ ಮಾಡಿ. ಗ್ರೆಲಿನ್ ನಿಮ್ಮ ಹೊಟ್ಟೆಯಲ್ಲಿ ಇನ್ನಷ್ಟು ಬೇಕು ಅಂತ ಕೂಗೋ ರಾಕ್ಷಸ. ಲೆಪ್ಟಿನ್ ಸಾಕು, ಹೊಟ್ಟೆ ತುಂಬಿದೆ ಅಂತ ಹೇಳೋ ಸಮಾಧಾನಿ. ಹಾ, ಒಳ್ಳೆ ಹೋಲಿಕೆ. ನೀವು ಸರಿಯಾಗಿ ನಿದ್ರೆ ಮಾಡದಿದ್ದಾಗ ಆ ರಾಕ್ಷಸನ ಧ್ವನಿ ಜೋರಾಗುತ್ತೆ, ಸಮಾಧಾನಿಯ ಧ್ವನಿ ಸಣ್ಣದಾಗುತ್ತೆ. ಓ, ಹಾಗಾಗಿ ನಿಮಗೆ ಸುಸ್ತಾಗಿರೋದು ಮಾತ್ರ ಅಲ್ಲ, ನಿಮ್ಮ ದೇಹವೇ ನಿಮ್ಮನ್ನ ಸಕ್ಕರೆ, ಕೊಬ್ಬು ಜಾಸ್ತಿ ಇರೋ ಊಟದ ಕಡೆಗೆ ತಳ್ತಾ ಇರುತ್ತೆ. ಹಬ್ಬಾ, ಅಂದ್ರೆ ಇದು ನಮ್ಮ ವಿಲ್ ಪವರ್ ಪ್ರಾಬ್ಲಮ್ ಅಲ್ಲ, ಇದು ನಮ್ಮ ದೇಹದೊಳಗಿನ ಕೆಮಿಕಲ್ ಬದಲಾವಣೆ. ಖಂಡಿತ. ಸರಿ, ಈ ಹಾರ್ಮೋನ್ಗಳ ಅಸಮತೋಲನ ಮತ್ತು ಒತ್ತಡದ ಹೆಚ್ಚಳ ನೇರವಾಗಿ ನಮ್ಮ 3ನೇ ಸ್ತಂಭಕ್ಕೆ ಅಂದ್ರೆ ಹೃದಯದ ಮೇಲಿನ ಹೊರೆಗೆ ಹೇಗೆ ಸಂಬಂಧಿಸಿದೆ? ನೋಡಿ, ನಿದ್ರೆ ಸಮಯದಲ್ಲಿ ನಮ್ಮ ಹಾರ್ಟ್ ರೇಟ್ ಮತ್ತೆ ಬ್ಲಡ್ ಪ್ರೆಷರ್ ಸಹಜವಾಗಿ ಕಡಿಮೆಯಾಗುತ್ತೆ. ಇದು ಹೃದಯಕ್ಕೆ ಸಿಗೋ ಒಂದು ಅಮೂಲ್ಯವಾದ ರೆಸ್ಟ್. ಸರಿ. ನಿದ್ರೆ ಕಡಿಮೆಯಾದಾಗ ಹೃದಯ ಹೆಚ್ಚು ಸಮಯ ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹೆಚ್ಚಿದ ಕಾರ್ಟಿಸೋಲ್ ಮಟ್ಟ ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುತ್ತೆ. ಇದು ಒಂದು ರೀತಿ ನೀವು ಮಲಗಿದ್ರೂ ನಿಮ್ಮ ಹೃದಯ ಮಾತ್ರ ಮ್ಯಾರಥಾನ್ ಓಡ್ತಿರೋ ಹಾಗೆ. ಓ ಮೈ ಗಾಡ್. ಇದು ದೀರ್ಘಕಾಲದಲ್ಲಿ ಹೈ ಬಿಪಿ ಮತ್ತೆ ಬೇರೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು. ಹೃದಯದ ಮೇಲಿನ ಈ ಪರಿಣಾಮವೇ ಭಯ ಹುಟ್ಟಿಸುತ್ತೆ. ಅದೇ ಇದು ಇಷ್ಟಕ್ಕೆ ನಿಲ್ಲಲ್ಲ ಅಲ್ವಾ? ನಮ್ಮ 5 ಸ್ತಂಭಗಳ ಮಾದರಿಯಲ್ಲಿ 4ನೇದು ರೋಗ ನಿರೋಧಕ ಶಕ್ತಿಯ ಪುನಶ್ಚೇತನ. ನಿದ್ರೆಗೂ ನಾವು ಪದೇ ಪದೇ ಶೀತ ಕೆಮ್ಮಿನಿಂದ ಬಳಲೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಇದೆ. ನಿದ್ರೆಯನ್ನ ನಮ್ಮ ಇಮ್ಯೂನ್ ಸಿಸ್ಟಮ್ನ ಸೈನ್ಯದ ಟ್ರೈನಿಂಗ್ ಟೈಮ್ ಅಂತ ಅನ್ಕೋಬಹುದು. ಟ್ರೈನಿಂಗ್ ಟೈಮ್. ನಾವು ಮಲಗಿದ್ದಾಗ ನಮ್ಮ ದೇಹ ಸೈಟೋಕೈನ್ಸ್ ಅನ್ನೋ ಪ್ರೋಟೀನ್ಗಳನ್ನ ಉತ್ಪಾದನೆ ಮಾಡುತ್ತೆ.
ಇವು ಸೋಂಕು ಮತ್ತೆ ಉರಿಯೂತದ ವಿರುದ್ಧ ಹೋರಾಡೋಕೆ ಬೇಕಾದ ಮುಖ್ಯ ಅಸ್ತ್ರಗಳು. ಓಕೆ. ನಿದ್ರೆ ಕಡಿಮೆ ಆದಾಗ ಈ ಸೈಟೋಕೈನ್ಗಳ ಉತ್ಪಾದನೆ ಕಡಿಮೆ ಆಗುತ್ತೆ. ಆಗ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ವೀಕ್ ಆಗುತ್ತೆ. ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು ಒಂದು ರೀತಿಯಲ್ಲಿ ನಮ್ಮ ದೇಹಕ್ಕೆ ಒಂದು ರಕ್ಷಣಾ ಕವಚ ಕಟ್ಟದಾಗೆ. ನಿಖರವಾಗಿ. ಅಧ್ಯಯನಗಳ ಪ್ರಕಾರ ದಿನಕ್ಕೆ 6 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡೋರು 7-8 ಗಂಟೆ ನಿದ್ರೆ ಮಾಡೋರಿಗಿಂತ ಶೀತದ ವೈರಸ್ಗೆ ತುತ್ತಾಗೋ ಸಾಧ್ಯತೆ 4 ಪಟ್ಟು ಹೆಚ್ಚು. 4 ಪಟ್ಟು? ಹೌದು. ಹಾಗಾಗಿ ನಾವು ಪದೇ ಪದೇ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತುತ್ತಾಗ್ತಿದ್ರೆ ಮೊದಲು ನಮ್ಮ ನಿದ್ರೆಯ ಬಗ್ಗೆ ಗಮನ ಹರಿಸಬೇಕು. ಇದು ಬಹಳ ಮುಖ್ಯವಾದ ಮಾಹಿತಿ. ಈಗ ನಮ್ಮ ಕೊನೆಯ ಮತ್ತು 5ನೇ ಸ್ತಂಭಕ್ಕೆ ಬರೋಣ. ಸ್ಮರಣೆ ಮತ್ತು ಕಲಿಕೆ. ಸಾಮಾನ್ಯವಾಗಿ ಪರೀಕ್ಷೆ ಹತ್ತಿರ ಬಂದಾಗ ವಿದ್ಯಾರ್ಥಿಗಳು ರಾತ್ರಿ ಇಡೀ ಎದ್ದು ಓದ್ತಾರೆ. ಇದು ನಿಜವಾಗ್ಲೂ ಹೆಲ್ಪ್ ಮಾಡುತ್ತಾ ಅಥವಾ ಅದರಿಂದ ನಷ್ಟವೇ ಹೆಚ್ಚ? ಅದು ಒಂದು ದೊಡ್ಡ ತಪ್ಪು ಕಲ್ಪನೆ. ರಾತ್ರಿ ಇಡೀ ಓದೋದು ಜ್ಞಾಪಕ ಶಕ್ತಿಗೆ ಮಾಡೋ ದೊಡ್ಡ ದ್ರೋಹ. ದ್ರೋಹವೇ? ಹೌದು. ನಾವು ದಿನವಿಡೀ ಕಲಿಯೋ ವಿಷಯಗಳು ನಮ್ಮ ಮೆದುಳಲ್ಲಿ ಟೆಂಪರರಿಯಾಗಿ ಸ್ಟೋರ್ ಆಗಿರ್ತವೆ. ಅವುಗಳನ್ನ ಲಾಂಗ್ ಟರ್ಮ್ ಮೆಮರಿಯಾಗಿ ಕನ್ವರ್ಟ್ ಮಾಡೋಕೆ ನಿದ್ರೆ ಅತ್ಯಗತ್ಯ. ಇದನ್ನ ಹೀಗೆ ಕಲ್ಪಿಸ್ಕೊಳ್ಳಿ. ನಮ್ಮ ಮೆದುಳು ಒಂದು ಲೈಬ್ರರಿ ಇದ್ದ ಹಾಗೆ. ದಿನವಿಡೀ ನಾವು ಓದಿದ್ದೆಲ್ಲ ಲೈಬ್ರರಿಯ ಎಂಟ್ರೆನ್ಸ್ನಲ್ಲಿ ರಾಶಿ ಹಾಕಿದ ಪುಸ್ತಕಗಳ ತರಹ. ಸರಿ. ರಾತ್ರಿ ನಾವು ನಿದ್ರೆ ಮಾಡಿದಾಗ ಮೆದುಳು ಆ ಪುಸ್ತಕಗಳನ್ನ ಆಯಾ ವಿಭಾಗಕ್ಕೆ ಸೇರಿಸಿ ಸರಿಯಾದ ಶೆಲ್ಫ್ನಲ್ಲಿ ಜೋಡಿಸಿಡುತ್ತೆ. ವಾವ್, ಅದ್ಭುತವಾದ ಹೋಲಿಕೆ. ಅಂದ್ರೆ ನಿದ್ರೆ ಮಾಡದಿದ್ರೆ ಆ ಪುಸ್ತಕಗಳೆಲ್ಲ ಅಲ್ಲೇ ಬಿದ್ದು ಮಾರನೇ ದಿನ ನಮ್ಗೆ ಬೇಕಾದಾಗ ಸಿಗಲ್ಲ. ಖಂಡಿತ. ಅದರಲ್ಲೂ ಗಾಢ ನಿದ್ರೆ ಅಂದ್ರೆ N3 ಮತ್ತೆ REM ನಿದ್ರೆಯ ಹಂತಗಳು ಮೆಮೊರಿಯನ್ನ ಗಟ್ಟಿಗೊಳಿಸೋಕೆ ಬಹಳ ಮುಖ್ಯ. ನೀವು ರಾತ್ರಿ ಇಡೀ ಎಚ್ಚರ ಇದ್ರೆ ಆ ದಿನ ಕಲಿತ ಹೆಚ್ಚಿನ ವಿಷಯಗಳು ಮರ್ತೋಗೋ ಸಾಧ್ಯತೆಯೇ ಹೆಚ್ಚು. ಅಂದ್ರೆ ಪರೀಕ್ಷೆಯ ಹಿಂದಿನ ದಿನ ಚೆನ್ನಾಗಿ ನಿದ್ದೆ ಮಾಡೋದು ರಾತ್ರಿ ಇಡೀ ಓದೋದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾ? 100ಕ್ಕೆ 100. ಸರಿ. ಈ 5 ಸ್ತಂಭಗಳು ನಿದ್ರೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಸ್ಪಷ್ಟಪಡಿಸಿವೆ. ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರಗಳ ಕಡೆಗೆ ಗಮನ ಹರಿಸೋಣ. ನಮ್ಮ ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸೋಕೆ ಕೆಲವು ಸುಲಭವಾದ ಸೈಂಟಿಫಿಕ್ ಆಗಿ ಪ್ರೂವ್ ಆದ ಕ್ರಮಗಳ ಬಗ್ಗೆ ತಿಳಿಸಿ. ಖಂಡಿತ. ಇದಕ್ಕಾಗಿ ನಾವು ರಾಕೆಟ್ ಸೈನ್ಸ್ ಕಲಿಬೇಕಾಗಿಲ್ಲ. ಕೆಲವು ಸರಳ ಅಭ್ಯಾಸಗಳನ್ನ ರೂಢಿಸಿಕೊಂಡ್ರೆ ಸಾಕು. ಮೊದಲ ಮತ್ತೆ ಅತಿ ಮುಖ್ಯವಾದ ಹಂತ, ಪ್ರತಿದಿನ ಒಂದೇ ಸಮಯಕ್ಕೆ ಮಲ್ಗೋದು, ಒಂದೇ ಸಮಯಕ್ಕೆ ಏಳೋದು. ವೀಕೆಂಡ್ನಲ್ಲೂ ಕೂಡನಾ? ಹೌದು, ವೀಕೆಂಡ್ನಲ್ಲೂ ಕೂಡ. ಇದು ನಮ್ಮ ದೇಹದ ಇಂಟರ್ನಲ್ ಕ್ಲಾಕ್ ಅಂದ್ರೆ ಸರ್ಕೇಡಿಯನ್ ರಿದಮ್ ಅನ್ನ ಸರಿಪಡಿಸೋಕೆ ಹೆಲ್ಪ್ ಮಾಡುತ್ತೆ. ನಾನ್ ಕೇಳಿದ್ದೀನಿ, ಈ ಸರ್ಕೇಡಿಯನ್ ರಿದಮ್ ಒಮ್ಮೆ ಸೆಟ್ ಆದ್ರೆ ಅಲಾರಂ ಇಲ್ದೆಯೇ ನಮಗೆ ಸರಿಯಾದ ಸಮಯಕ್ಕೆ ಎಚ್ಚರ ಆಗುತ್ತೆ ಅಂತ. ಹೌದು, ಅದು ನಿಜ. 2ನೇ ಹಂತವನ್ನ ಸ್ಕ್ರೀನ್ ಕರ್ಫ್ಯೂ ಅಂತ ಕರಿಬೋದು. ಸ್ಕ್ರೀನ್ ಕರ್ಫ್ಯೂ? ಮಲ್ಗೋಕೆ ಕನಿಷ್ಠ 60 ನಿಮಿಷಗಳ ಮೊದಲು ಫೋನ್, ಟಿವಿ, ಲ್ಯಾಪ್ಟಾಪ್ ಹೀಗೆ ಎಲ್ಲಾ ಸ್ಕ್ರೀನ್ಗಳಿಂದ ದೂರ ಇರಬೇಕು. ಆ ನೀಲಿ ಬೆಳಕಿನ ಬಗ್ಗೆ ನಾವು ಆಗ್ಲೇ ಮಾತಾಡಿದ್ವಿ. ಹೌದು. 3ನೇದು ಬೆಳಕಿನ ನಿಯಮ. ಇದೇನ್ ಹೇಳುತ್ತೆ? ಇದು ತುಂಬಾ ಸಿಂಪಲ್. ಬೆಳಗ್ಗೆ ಎದ್ದ ನಂತರ ಸಾಧ್ಯ ಆದ್ರೆ 10-15 ನಿಮಿಷ ಹೊರಗೆ ಹೋಗಿ ಸೂರ್ಯನ ಬೆಳಕನ್ನ ಮೈ ಮೇಲೆ ತಗೋಬೇಕು. ಇದು ನಮ್ಮ ದೇಹದ ಗಡಿಯಾರಕ್ಕೆ ಹೇ ದಿನ ಶುರುವಾಗಿದೆ, ಎಚ್ಚರವಾಗು ಅಂತ ಸಿಗ್ನಲ್ ಕೊಡತ್ತೆ. ಓ ಸರಿ. ಅದೇ ರೀತಿ ಸಂಜೆ ಆದ್ಮೇಲೆ ಮನೆಯಲ್ಲಿ ಬ್ರೈಟ್ ಲೈಟ್ಸ್ ಬದಲು ಡಿಮ್ ಲೈಟ್ ಬಳಸೋದು ಒಳ್ಳೇದು. ಇದು ದೇಹಕ್ಕೆ ಈಗ ರೆಸ್ಟ್ ಮಾಡೋ ಟೈಮ್ ಅಂತ ಹೇಳತ್ತೆ. 4ನೇ ಅಂಶ, ಕೋಣೆಯ ತಾಪಮಾನ. ಭಾರತದಂತಹ ಉಷ್ಣ ವಾತಾವರಣದಲ್ಲಿ ಇದೆಷ್ಟು ಮುಖ್ಯ? ತುಂಬಾ ಮುಖ್ಯ. ನಾವು ನಿದ್ರೆಗೆ ಜಾರುವಾಗ ನಮ್ಮ ದೇಹದ ಟೆಂಪರೇಚರ್ ಸಹಜವಾಗಿಯೇ ಸ್ವಲ್ಪ ಕಡಿಮೆಯಾಗುತ್ತೆ. ಹಾಗಾಗಿ ನಮ್ಮ ಮಲಗೋ ಕೋಣೆ ತಂಪಾಗಿದ್ರೆ ದೇಹಕ್ಕೆ ನಿದ್ರೆಗೆ ಜಾರೋದು ಸುಲಭ ಆಗುತ್ತೆ. ಎಷ್ಟಿರ್ಬೇಕು ತಾಪಮಾನ? ಭಾರತದ ಹವಾಮಾನಕ್ಕೆ ಸಾಮಾನ್ಯವಾಗಿ 24ರಿಂದ 26 ಡಿಗ್ರಿ ಸೆಲ್ಸಿಯಸ್ ಸೂಕ್ತ. ಸರಿ. 5ನೇ ನಿಯಮ, ಕೆಫೀನ್ ಬಗ್ಗೆ. ಸಂಜೆ ಕಾಫಿ ಕುಡಿದ್ರೆ ರಾತ್ರಿ ನಿದ್ದೆ ಬರಲ್ಲ ಅಂತ ಎಲ್ರಿಗೂ ಗೊತ್ತು. ಇದರ ಹಿಂದಿನ ವಿಜ್ಞಾನ ಏನು? ಕಾಫಿಯಲ್ಲಿರೋ ಕೆಫೀನ್ ನಮ್ಮ ದೇಹದಲ್ಲಿ ಸುಮಾರು 5ರಿಂದ 6 ಗಂಟೆಗಳ ಕಾಲ ಆಕ್ಟಿವ್ ಆಗಿರುತ್ತೆ. ಅಷ್ಟೊತ್ತು? ಹೌದು. ಅಂದ್ರೆ ನೀವು ಸಂಜೆ 6 ಗಂಟೆಗೆ ಒಂದು ಕಪ್ ಕಾಫಿ ಕುಡಿದ್ರೆ ಅದರ ಅರ್ಧದಷ್ಟು ಪ್ರಭಾವ ರಾತ್ರಿ 11-12 ಗಂಟೆವರೆಗೂ ಇರುತ್ತೆ. ಇದರಿಂದ ಗಾಢ ನಿದ್ರೆಗೆ ಹೋಗೋದು ಕಷ್ಟ ಆಗುತ್ತೆ. ಹಾಗಾಗಿ ಮಧ್ಯಾಹ್ನ 2 ಗಂಟೆಯ ನಂತರ ಕೆಫೀನ್ ಇರೋ ಪಾನೀಯಗಳನ್ನ ಕುಡಿದೇ ಇರೋದು ಒಂದು ಒಳ್ಳೆ ರೂಲ್. ಸರಿ. ಮತ್ತು ಕೊನೆಯದಾಗಿ 6ನೇ ಹಂತ, ಒಂದು ನಿದ್ರೆಯ ಪೂರ್ವದ ಆಚರಣೆ. ಅಂದ್ರೆ ಮಲಗೋ ಮುಂಚೆ ಒಂದು ರೀತಿಯ ರುಟೀನ್ ಅಳವಡಿಸ್ಕೊಳ್ಳೋದು.
ಹಿತವಾದ ಸಂಗೀತ ಕೇಳೋದು, ಸರಳವಾದ ಉಸಿರಾಟದ ವ್ಯಾಯಾಮ ಮಾಡೋದು ಅಥವಾ ಬಿಸಿ ನೀರಿನ ಸ್ನಾನ ಮಾಡೋದು. ಈ ಆಚರಣೆ ನಮ್ಮ ಮನಸ್ಸಿಗೆ ಓಕೆ, ಈಗ ರಿಲ್ಯಾಕ್ಸ್ ಆಗಿ ಮಲಗೋ ಸಮಯ ಅಂತ ಟ್ರೈನಿಂಗ್ ಕೊಡುತ್ತೆ. ಇದು ಬಹಳ ಉಪಯುಕ್ತವಾದ ಸಲಹೆ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ನಾವು ನಿದ್ರೆಯ ಹಿಂದಿನ ವಿಜ್ಞಾನವನ್ನ 5 ಸ್ತಂಭಗಳ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಮೆದುಳಿನ ರೀಸೆಟ್, ಹಾರ್ಮೋನ್ ಸಮತೋಲನ, ಹೃದಯದ ಮೇಲಿನ ಹೊರೆ, ರೋಗ ನಿರೋಧಕ ಶಕ್ತಿ ಮತ್ತು ಸ್ಮರಣೆ. ಜೊತೆಗೆ ನಿದ್ರೆಯನ್ನು ಸುಧಾರಿಸಲು 6 ಸರಳ ವೈಜ್ಞಾನಿಕ ಕ್ರಮಗಳನ್ನು ತಿಳ್ಕೊಂಡ್ವಿ. ಹೌದು, ಕೇಳುಗರು ಸುಲಭವಾಗಿ ನೆನಪಿಟ್ಟುಕೊಳ್ಳಬೇಕಾದ 3 ಮುಖ್ಯ ಪಾಠಗಳು ಅಂದ್ರೆ 1. ಪ್ರತಿದಿನ ಸ್ಥಿರವಾದ ನಿದ್ರೆಯ ಸಮಯವನ್ನು ಪಾಲಿಸಿ. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. 2. ಮಲಗೋ 1 ಗಂಟೆ ಮುಂಚೆ ಎಲ್ಲಾ ಸ್ಕ್ರೀನ್ಗಳಿಗೂ ಗುಡ್ ನೈಟ್ ಹೇಳಿ. ಮತ್ತು 3. ನಿಮ್ಮ ಮಲಗೋ ಕೋಣೆಯನ್ನ ತಂಪಾಗಿ, ಕತ್ತಲಾಗಿ ಮತ್ತೆ ಶಾಂತವಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ಸರಿ. ಈ 3 ಸರಳ ನಿಯಮಗಳು ದೊಡ್ಡ ಬದಲಾವಣೆಯನ್ನ ತರಬಲ್ಲವು. ಖಂಡಿತ. ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರನ್ನ ಯೋಚನೆಗೆ ಹಚ್ಚುವ ಒಂದು ಪ್ರಶ್ನೆ ಕೇಳಬೇಕು ಅನ್ನಿಸ್ತಿದೆ. ನಾವು ನಿದ್ರೆಯ ದೈಹಿಕ ಪ್ರಯೋಜನಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಆದರೆ REM ಹಂತದಲ್ಲಿ ನಾವು ಕಾಣೋ ಕನಸುಗಳ ಬಗ್ಗೆ ಏನು? ನಮ್ಮ ದೈಹಿಕ ಆರೋಗ್ಯಕ್ಕೆ ನಿದ್ರೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ನಮ್ಮ ಕನಸುಗಳು ನಮ್ಮ ಮಾನಸಿಕ ಮತ್ತೆ ಭಾವನಾತ್ಮಕ ಆರೋಗ್ಯಕ್ಕೆ ಹೇಗೆ ಕೊಡುಗೆ ನೀಡಬಹುದು? ಗಾಢನಿದ್ರೆಯಲ್ಲಿ ನಾವು ಕಾಣೋ ಕನಸುಗಳ ಹಿಂದಿನ ವಿಜ್ಞಾನದ ಬಗ್ಗೆ ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ಇದು ಚಿಂತನೆಗೆ ಹಚ್ಚೋ ಪ್ರಶ್ನೆ. ಬಹುಶಃ ಕನಸುಗಳು ನಮ್ಮ ಮನಸ್ಸಿನ ಭಾವನಾತ್ಮಕ ಗಂಟುಗಳನ್ನ ಬಿಚ್ಚೋ ಒಂದು ಮಾರ್ಗ ಇರ್ಬೋದು. ಇದ್ರ ಬಗ್ಗೆನೂ ಮತ್ತೊಂದು ದಿನ ಚರ್ಚೆ ಮಾಡಬಹುದು. ಹಾಗಾದ್ರೆ ಇಂದಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಒಂದು ವಿಷಯ ಸ್ಪಷ್ಟ: ಉತ್ತಮ ನಿದ್ರೆ, ಉತ್ತಮ ಆರೋಗ್ಯ.